ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಿ, ಡಿವೈಎಸ್ಪಿ ನಂದರೆಡ್ಡಿ ಸಲಹೆ. ಭಕ್ತಿ ಶಾಂತಿ ಸಭೆ. ವಾರ್ತೆಗಳ ವಿವರ. ನಾನು ತಾಳಿಕೋಟೆಯಲ್ಲಿ PSI ಆಗಿ, ಮುದ್ದೇಬಿಹಾರದಲ್ಲಿ ಈ ಹಿಂದೆ CPI ಆಗಿ ಸೇವೆ ಸಲ್ಲಿಸುವಾಗ ನನಗೆ ಪ್ರೀತಿ ಕೊಟ್ಟಿದ್ದು ನೀವೆಲ್ಲ. ನಾನು ರಾಯಚೂರದವನಾಗಿದ್ದರೂ ವಿಜಯಪುರದ ಮನೆ ಮಗನಂತೆ ಕೆಲಸ ಮಾಡಿದ್ದೇನೆ ಎಂದು ಬಸವನ ಬಾಗೇವಾಡಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಹೇಳಿದರು. ಕಡಿಮೆ ಅವಧಿಯಲ್ಲಿ ಮಾಡಿದ್ರು ನನಗೆ ಪ್ರೀತಿ ಕೊಟ್ಟಿದ್ದಂಥ ತಾಲೂಕಿದ್ರೆ ಅದು ಮುದ್ದೇಬೇಡ. ಎಲ್ಲಿ ಹೋದ್ರು ನಾನು ಹೇಳ್ತಾ ಇದ್ದೀನಿ, ಸರ್ಕಾರದ ಕಾನೂನು ಅವು ಏನಿದ್ದಾವೆ, ಯಾಕಂದ್ರೆ ಈಗ ಜನರೇಷನ್ ಗ್ಯಾಪ್ ಆಗಿದೆ, ಬದಲಾವಣೆ ಆಗಿದೆ. ಯಾಕಂದ್ರೆ ನೀವು ಹಳೆಯ ಹಿರಿಯರು ಇಲ್ಲೆಲ್ಲ ಶಾಂತಿ ಸಭೆ ಮಾಡಿದಾಗ ನಾನು ಬೈಕ್ ಕಳಿಸಿದ್ದೀನಿ, ಈಗೇನು ಮಾಡಲ್ಲ ಹೋಗಲ್ಲ. ಬಟ್ ಈಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಏನಾದರೂ ತಪ್ಪಾದಾಗ ನಾವು ಹೇಳಿದ್ದನ್ನ ನಿಮ್ಮ ಹುಡುಗರಿಗೆ ಹೇಳಿ ಬಿಟ್ಟು ಇಲ್ಲಿ ಏನೂ ಆಗಲ್ಲ. ನನಗೂ ಗೊತ್ತಿದೆ ಕಾನೂನು ಏನು ಚೌಕಟ್ಟಿದಾವೆ ಅದು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಡ್ವಾನ್ಸ್ ಆಗಿ ಭಕ್ತಿದವರ ಆರ್ಥಿಕ ಶುಭಾಶಯಗಳು. ತಾಳಿಕೋಟೆ ಮಾಡ್ಬೇಕಂದ್ರೆ ಅಖಂಡ ನೋಡೋದು ಬೇಕಾಗಿದೆ. ಇಂಥವುಗಳ ತಾಲೂಕು ಅಖಂಡದಿಂದ ನನಗೆ ಖುಷಿ ಇರ್ತದೆ. ಮತ್ತೆ 4 ಒಳಗೆ ತಾಲೂಕು ಮಾಡೋರು ಅಂತೇಳಿ ಆ ಕಡೆ ಅವ್ರು ಹೋಗಿರ್ಬೋದು ಮೌಲಾನ. ಯಾಕಂದ್ರೆ ಅದು ಪಾಠ ಮುದ್ದೇಬೇಡ. ಬಟ್ ಕಲ್ಚರ್ ಏನು ಚೇಂಜ್ ಆಗಿಲ್ಲ. ಎಲ್ಲ ನನ್ನ ಹಿರಿಯರಿದ್ದೀರ, ಏನೂ ಆಗಲ್ಲ. ಯಾಕಂದ್ರೆ ನಾನು ಫೋನಲ್ಲಿ ನೌಕರಿ ಮಾಡ್ತೀನಿ, ನನಗೆ ಕಾನ್ಫಿಡೆನ್ಸ್ ಇದೆ. ಅವಾಗ ಏನು ಹಳೆವಾಗಿದ್ದು ಅದು ಬಿಟ್ಟ ಮೇಲೆ ಇಲ್ಲಿವರೆಗೂ ಒಂದು ಸಣ್ಣ ಇನ್ಸಿಡೆಂಟ್ ಆಗಿಲ್ಲ. ಹಬ್ಬಗಳನ್ನ ವಿತೌಟ್ ಪೊಲೀಸರು ನಾವು ಮಾಡಿದಾಗ ಮಾತ್ರ ನಮಗೆ ಒಂಥರ ಏನೋ ಸಿಗುತ್ತೆ. ಯಾಕಂದ್ರೆ ಜಾತ್ರೆಯಲ್ಲಿ ಪೊಲೀಸರು ಬಂದು, ಹಬ್ಬದಲ್ಲಿ ಜಾತ್ರೆ ಪೊಲೀಸರು ಬಂದರೆ ರೆಗ್ಯುಲೇಷನ್ಗೆ ಇರಬೇಕೆ ಹೊರತಾಗಿ ಎಲ್ಲರಿಗೂ ಬರಬಾರ್ದಂತ ನನ್ನ ಅನಿಸಿಕೆ. ಎಲ್ಲರಿಗೂ ಇನ್ನೊಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಪದೇ ಪದೇ ಸಿಗ್ತೀನಿ. ಯಾಕಂದ್ರೆ ಈ ಕರೆದ ನನಗೆ ಸನ್ಮಾನ ಮಾಡಿದ್ರು 10 ಮಿನಿಟ್ ಕುಂದ್ರಕ್ಕಾಗಲ್ಲ ನೋಡೋದು. ಇಲ್ಲ, ನಾನು ಮರ್ತಿಲ್ಲ, ನೀವು ಮರ್ತಿರ್ಬೋದು. ಬಟ್ ಹಳೆಯವರೆಲ್ಲರೂ ನನಗೆ ಫೋನ್ ಮಾಡ್ತಾ ಇರ್ತಾರೆ. ನಾನು ನೆನೆಸ್ಕೊಂಡಿರ್ತೀನಿ. ಪತ್ರಕರ್ತ ಮಿತ್ರರು ಯಾರೂ ಚೇಂಜ್ ಆಗಿಲ್ಲ, ಅವರೇ ಇದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಹಿಂಗೆ ಇರೋಣ. ನಾನು ಇರ್ತಕ್ಕಂಥ ಸಮಯದಲ್ಲಿ ನಾವು ಯಾವುದು ಎಲ್ಲೆಂಟ ಆಗಲಾರ್ದಂಗೆ ನೋಡ್ಕೊಂಡು ನನ್ನ ಜವಾಬ್ದಾರಿಗೆ ನಾನು ಮಾಡ್ತೀನಂತ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಬಾಗೇವಾಡಿ ಸಬ್ಡಿಗೆ ನಾನು ಹೋಗಿ ಡಿಸ್ಟಿಕ್ ಆಲ್ಮೋಸ್ಟ್ ಬಿಜಾಪುರದಲ್ಲಿ 20 ವರ್ಷ ಕಳೆದಿದ್ದೀನಿ. ನಾನು ರಾಯಚೂರು ಒಂದು ಇದೇ ಬಿಜಾಪುರ ಮನೆ ಮಗ ಆಗಿದ್ದೀನಿ. ಒಳ್ಳೆಯ ಕೆಲಸ ಮಾಡಿದರೆ ಪದೇ ಪದೇ ನೀವೇ ನಮಗೆ ಕರ್ಕೊಂಡು ಬರ್ತೀವಿ ಅಂತೇಳಿ ನನ್ನ ಅನಿಸಿಕೆ. ನನ್ನಿಂದ ಏನಾದರೂ ಸಣ್ಣ ಪುಟ್ಟ ಎಲ್ಲರೂ ದುಡ್ಡು ತಗೊಳ್ಳಿ, ನಾನು ಏನು ಬೇಡಂಗಿಲ್ಲ. ಈ ಸಭೆ ಸನ್ಮಾನ ಇವೆಲ್ಲ ನಮಗೆ ಆಗಿರೋದು. ಆದರೂ ಹೆಚ್ಚಾಗಿ ನನ್ನ ಸೆಂಡ್ ಆಫು ವೆಲ್ಕಮ್ ನಾನು ಎಂದೂ ನಾನು ಮಾಡಿಸ್ಕೊಂಡೇ ಇಲ್ಲ. ಹಬ್ಬ ಚೆನ್ನಾಗಿ ಮಾಡಿ. ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಪಟ್ಟಣದ ವಿಜಯ ಮಹಾಂತೇಶ್ ಮಂಗಲಭವನದಲ್ಲಿ ಭಾನುವಾರ ಕರೆದಿದ್ದ ಬಕ್ರೀದ್ ಹಬ್ಬದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಶಾಂತಿ ಸಭೆಗಳನ್ನು ಮಾಡುತ್ತಿರುವುದು ಇಲಾಖೆ ನಿರ್ದೇಶನದಂತೆ ಕರೆಯಲಾಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಬದಲಾಗುತ್ತಿದ್ದು ಸಾಮಾಜಿಕ ಜಾಲತಾಣಗಳು ಸಕ್ರಿಯವಾಗಿವೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬದ ಸಮಯದಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು. ಕಾನೂನು ಚೌಕಟ್ಟಿನಲ್ಲಿ ಹಬ್ಬದ ಆಚರಣೆ ಮಾಡಿ ಪೊಲೀಸರೊಂದಿಗೆ ಸಮಾಜ ನಿರಂತರ ಇರಬೇಕು ಎಂದು ಹೇಳಿದರು. ಮೌಲಾನಾ ಅಲ್ಲಾಬಕ್ಷ್ ಖಾಜಿ ಮಾತನಾಡಿ, ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತವಾಗಿದ್ದು ಮತ್ತೊಬ್ಬರಿಗೆ ತೊಂದರೆ ಕೊಡುವುದು ತ್ಯಾಗವಲ್ಲ ಎಂದು ಹೇಳಿದರು. नागतवाड़ हो, तालीकोट हो, शहर मुद्देदार हो, ये तीनों अमन वाले शहर कहलाते हैं. सूफी संत नाಡು ಒಕ್ಕಟ್ಟಿನಿಂದ ಎಲ್ಲರ ಬಾಳೋದಿತ್ತ ನೋಡ್ಬೇಕಂದ್ರೆ ಉದಾಹರಣೆ ಯಾರು ಕೊಡ್ತಾರೆ? ಮುದ್ದೇವಾಡ ನೋಡ್ರಿ, ತಾಲಿಕೋಟ್ ನೋಡ್ರಿ, ನಾಗವಾಡ ನೋಡ್ರಿ ಅಂತಾರೆ. ಏನು ಭೇದ ಭಾವ ಇಲ್ಲ. ನಮ್ಮ ಹಬ್ಬ ಇತ್ತಂದ್ರೆ ಅವ್ರು ಬರ್ತಾರೆ ನಮ್ಮ ಮನೆಯಲ್ಲಿ, ಅವ್ರ ಹಬ್ಬ ಇರ್ತದೆ ನಾವು ಅವ್ರ ಮನೆಯಲ್ಲಿ ಹೋಗ್ತೀವಿ. ಇಂಥವನ್ನ ವಾತಾವರಣ. ಬಕ್ರೀದ್ ಹಬ್ಬ ಅಂದ್ರೆ ತ್ಯಾಗ, ಬಲಿದಾನ. हज़रत इब्राहिम अलैहिस्सलाम और इस्माइल अलैहिस्सलाम का लंबा वाक़या है. कुर्बानी जो है अल्लाह का हुक्म है. आका ताज़ारे मदीना सल्लल्लाहु अलैहि वसल्लम की सुन्नत हज़रत इब्राहिम अलैहिस्सलाम की सुन्नत है. APMC ಮಾಜಿ ಉಪಾಧ್ಯಕ್ಷ YH ವಿಜಯಕರ್ ಮಾತನಾಡಿ, ಬಕ್ರೀದ್ ಹಬ್ಬ ಬಲಿದಾನದ ಕುರಿತು ಆಚರಣೆ ಮಾಡಲಾಗುತ್ತದೆ. ಕೆಲವು ತಪ್ಪು ತಿಳುವಳಿಕೆಗಳಿಂದ ಧರ್ಮೀಯರ ಮಧ್ಯೆ ಸಾಮಾಜಿಕ ವ್ಯವಸ್ಥೆಗೆ ಧಕ್ಕೆ ಬರಬಾರದು. ದೇಶ ಕಟ್ಟುವಲ್ಲಿ ಜಾತಿ ಧರ್ಮಕ್ಕಿಂತ ಶಾಂತಿ ಒಗ್ಗಟ್ಟು ಮುಖ್ಯವಾಗುತ್ತದೆ ಎಂದು ಹೇಳಿದರು. ಇವತ್ತಿಗೂ ಆ ಧರ್ಮದ ಧರ್ಮಾಧಿಕಾರಿಗಳು ಆ
ಬಿಡ್ತಾ ಇಲ್ಲ. ಅದರ ಜೊತೆಗೆ ನಾವು ಒಂದು ಮಾತನ್ನ ಸ್ಪಷ್ಟಪಡಿಸಬೇಕು, ಅದು ಹಿಂದೂಗಳಾಗಲಿ ಮುಸಲ್ಮಾನರೇ ಆಗಲಿ, ಯಾವ ಧರ್ಮದ ಅಥವಾ ಯಾವ ಸಾಮಾಜಿಕ ವ್ಯವಸ್ಥೆಗೆ ನಮ್ಮಿಂದ ಧಕ್ಕೆ ಬರಬಾರದು ಅಂತಕ್ಕಂಥ ಮಾತನ್ನ ಬಹಳ ಗಂಭೀರವಾಗಿ ನಾವು ತಿಳ್ಕೊಂಡಾಗ ಮಾತ್ರ ನಾವು ಈ ಸಮಾಜದಲ್ಲಿ ಈ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯದ. ಇರದೇ ಇದ್ರೆ ನಾವು ಅಶಾಂತಿಗೆ ಈಡು ಆಗ್ತೇವೆ ಅನ್ನೋದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡರೆ ಮಾನ್ಯ ಅಧಿಕಾರಿಗಳು ಈ ಒಂದು ಸಭೆಗಳನ್ನ ಕರೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕಳಕಳಿಯಿಂದ ಎಲ್ಲ ಹಿರಿಯರು ಇಲ್ಲಿ ಸೇರಿದ್ದೀರಿ, ಮಾಧ್ಯಮದ ಮಿತ್ರರು ಸೇರಿದ್ದೀರಿ, ಸಂಘಟನೆಯ ಮಿತ್ರರು ಇಲ್ಲಿ ಸೇರಿದ್ದೀರಿ. ದೇಶ ಕಟ್ಟುವಾಗ ಧರ್ಮ ಮತ್ತು ಜಾತಿ ಬಹಳ ಮುಖ್ಯ ಅನ್ನೋದಕ್ಕಿಂತ ಶಾಂತಿ ಮತ್ತು ಒಕ್ಕಟ್ಟು ಬಹಳ ಮುಖ್ಯ. ಆ ಶಾಂತಿ ಮತ್ತು ಒಕ್ಕಟ್ಟುಗಳ ಪ್ರತೀಕವಾಗಿ ನಮ್ಮ ಧರ್ಮದ ವಿಚಾರಗಳಿರಬೇಕೇ ವಿನಃ ಅದನ್ನ ಪ್ರತ್ಯೇಕವಾಗಿ ಮಾಡತಕ್ಕಂಥ ಕೆಟ್ಟ ಪ್ರವೃತ್ತಿಯಿಂದ ಈಗ ಇದ್ದೀಗ ತಾನೇ ನಾವು ಕೆಲವೊಂದು ಬಹಳ ದೊಡ್ಡ ವಿಚಾರಗಳನ್ನ ಮೌಲ್ಯಗಳು ಹೇಳಿದ್ದಾರೆ. ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂದಿನ ತೀರ್ಮಾನದಲ್ಲಿ ಈ ಒಂದು ಪ್ರಾಣಿ ವಧೆ ವಿಷಯದಲ್ಲಿ ನಾವು ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದೇವೆ ಅಂತ ಮೌಲ್ಯಗಳು ಹೇಳಿದ್ದಾರೆ. ಅಂಥ ಒಂದು ನಿರ್ಧಾರಗಳು ಈ ಸಮಾಜದಲ್ಲಿ ಬಂದಿದ್ದೇ ಆದರೆ ಆ ಕುಹಕ ಬುದ್ಧಿಯ ಜನರಿಗೆ ಬಹಳ ದೊಡ್ಡ ಉತ್ತರವನ್ನು ನೀವು ಕೊಟ್ಟಂತೆ ಆಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ತಮಗೆ ಹೇಳಿ. ಸಿಪಿಐ ಮೊಹಮ್ಮದ್ ಫಶೀವುದ್ದೀನ್ ಮಾತನಾಡಿ, ಹಬ್ಬದ ಆಚರಣೆಗೆ ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಎಲ್ಲ ಸಮಾಜದ ಯುವಕರಿಗೆ ತಿಳಿ ಹೇಳಬೇಕು. ಮಸೀದಿಯಲ್ಲಿ ಕಾನೂನು ಸುವ್ಯವಸ್ಥಿತ ಚೌಕಟ್ಟಿನಲ್ಲಿ ಹಬ್ಬದ ಆಚರಣೆಗೆ ಮಾಡಿ ಬಲಿದಾನದ ಸಮಯದಲ್ಲಿ ಶುಚಿತ್ವ ಕಾಪಾಡಿಕೊಳ್ಳಿ ಎಂದು ಸಲಹೆ ಮಾಡಿದರು. ಮುದ್ದೆಗಳ ತಾಳಿಕೋಟೆ ನಾಲ್ಕರು ಎಲ್ಲವೂ ಶರಣರ ಸಂತರ ಒಂದು ನಾರಾಗಿದ್ದರಿಂದ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೂ ಸಹ ಅವಕಾಶ ನೀಡದಂತೆ ನಾವೆಲ್ಲ ಅಣ್ಣ ತಮ್ಮರಾಗಿ ಬಾಯಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿದ್ರು. ಅದು ನಿಜವಾಗಲೂ ನಾನು ಸಹ ಒಂದು 14 ತಿಂಗಳಿಂದ ಅದನ್ನ ನೋಡ್ತಾ ಇದ್ದೀನಿ. ಯಾರೂ ಸಹ ಕೆಟ್ಟ ಯೋಚನೆ ಮಾಡದೆ ಇನ್ನೊಂದು ಯೋಚನೆ ಮಾಡಿ ಒಬ್ಬರಿಗೊಬ್ಬರು ದ್ವೇಷ ಮಾಡ್ಕೊಂತ ಒಬ್ಬರು ಸಹ ಇಲ್ಲಿ ಕಾಣಲಿಲ್ಲ. ಹಾಗಾಗಿ ಮುಖಂಡರು ಸಹ ಎಲ್ಲ ಸಮಾಜದ ಮುಖಂಡರು ಸಹ ತುಂಬಾ ಚೆನ್ನಾಗಿ ಇಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಏನೇ ಆಗ್ಲಿ ನೀವು ನಿಮ್ಮದೇ ಆದ ಒಂದು ದಾಟಿಯಲ್ಲಿ ನಿಮ್ಮದೇ ಆದ ಇದರಲ್ಲಿ ಯಾವುದು ಸಹ ದೊಡ್ಡ ಸಮಸ್ಯೆ ಆಗಿ ಬಿಡೋದಿಲ್ಲ. ಅದು ತುಂಬಾ ಒಳ್ಳೆಯ ಒಂದು ಬೆಳವಣಿಗೆ. ಇದನ್ನೇ ಸಹ ಇನ್ನು ಮುಂದೆಯೂ ಸಹ ಇನ್ನು ಜಗತ್ತಿರೋವರೆಗೆ ಇದನ್ನೇ ಕಾಪಾಡಿಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಲಾರ್ದಂಗೆ ಕೋಮು ಸಾಮರಸ್ಯಕ್ಕೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ತಾವೆಲ್ಲ ಇದೇ ರೀತಿ ತಮ್ಮ ಭಾಗದಲ್ಲಿ ಆಚರಣೆ ಮಾಡ್ತಾ ಅಣ್ಣ ತಮ್ಮರಾಗಿ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ತಾಳಿಕೋಟೆಯ ಮುಖಂಡ ಮೋದಿನ್ ನಗಾರ್ಚಿ, ಕಸಾಪ ಅಧ್ಯಕ್ಷ ಕಾಮರಾಜ್ ಬೀರಾದಾರ್, ದಲಿತ ಮುಖಂಡ ಹರೀಶ್ ನಾಟಿಕಾರ್ ಮಾತನಾಡಿದರು. ಮುದ್ದೇವಾಡ ಅಪರಾಧ ವಿಭಾಗದ PSI RS ಬಂಗಿ ನಿರೂಪಿಸಿದರು. ತಾಳಿಕೋಟೆ PSI ಜ್ಯೋತಿ ಖೋತ್ ವಂದಿಸಿದರು. ಸಭೆಯಲ್ಲಿ ಮುದ್ದೇಬಿಹಾಳ, ತಾಳಿಕೋಟೆ, ನಾಲತ್ವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ನೂತನ DYSP ನಂದರೆಡ್ಡಿಗೆ ಸನ್ಮಾನ. ಬಸವನ ಬಾಗೇವಾಡಿ ಉಪವಿಭಾಗಕ್ಕೆ ನೂತನ DYSPಯಾಗಿ ಅಧಿಕಾರ ವಹಿಸಿಕೊಂಡಿರುವ ಚಂದ್ರಕಾಂತ್ ನಂದರೆಡ್ಡಿ ಅವರನ್ನು ಮುದ್ದೇಬೇಳೆ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ವಿವಿಧ ದಲಿತಪರ, ಪ್ರಗತಿಪರ, ಪತ್ರಕರ್ತರ ಸಂಘಟನೆ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.